ಪ್ರೀತಿಸಿ ಮದುವೆಯಾದ ದಂಪತಿಗೆ 10 ವರ್ಷಗಳಿಂದ ಬಹಿಷ್ಕಾರ. ಮೇಲ್ಜಾತಿಯವನನ್ನ ಮದುವೆಯಾಗಿದ್ದ ದಲಿತ ಮಹಿಳೆ ಮೇಲೆ ಹಲ್ಲೆ. ಆಸ್ಪತ್ರೆಗೆ ನುಗ್ಗಿ ಸಂತ್ರಸ್ತೆಗೆ ಜೀವ ಬೆದರಿಕೆ ಹಾಕಿದ್ದ ಸಂಬಂಧಿಕರು. ರಾಜ್ಯದಲ್ಲಿ ಸಾಮಾಜಿಕ ಬಹಿಷ್ಕಾರ ಎಂಬ ಅನಿಷ್ಟ ಪಿಡುಗು ಇನ್ನೂ ಜೀವಂತವಾಗಿದೆ ಅನ್ನೋದಕ್ಕೆ ತುಮಕೂರು ಜಿಲ್ಲೆಯ ತಿಪಟೂರಿನಲ್ಲಿ ನಡೆದಿರೋ ಈ ಭೀಕರ ಘಟನೆಯೇ ಸಾಕ್ಷಿಯಾಗಿದೆ. ಪ್ರೀತಿಸಿ ಮದುವೆಯಾದ ದಂಪತಿಗೆ ಸುಮಾರು 10 ವರ್ಷಗಳಿಂದ ಸಾಮಾಜಿಕ ಬಹಿಷ್ಕಾರ ಹಾಕಲಾಗಿತ್ತು. ಇದೀಗ ಮೇಲ್ಜಾತಿಯವನನ್ನ ಮದುವೆಯಾಗಿರುವ ಕಾರಣಕ್ಕೆ ದಲಿತ ಮಹಿಳೆ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿದ್ದಾರೆ. ಸದ್ಯ ಗಾಯಗೊಂಡಿರುವ ಮಹಿಳೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದಿದ್ದಾರೆ. ಆದರೆ ಘಟನೆ ನಡೆದು 3 ದಿನ ಕಳೆದರೂ ತಿಪಟೂರು ಗ್ರಾಮಾಂತರ ಪೊಲೀಸರು ಮಾತ್ರ ಯಾವುದೇ ಕ್ರಮ ಕೈಗೊಂಡಿಲ್ಲ ಅನ್ನೋ ಗಂಭೀರ ಆರೋಪ ಕೇಳಿಬಂದಿದೆ. ಹೌದು, ತಿಪಟೂರು ತಾಲೂಕಿನ ಶಿಡ್ಲೆಹಳ್ಳಿ ಗ್ರಾಮದ ದಲಿತ ಜನಾಂಗದ ವೀಣಶ್ರೀ ಹಾಗೂ ಬೊಮ್ಮನಹಳ್ಳಿ ಗ್ರಾಮದ ಮೇಲ್ಜಾತಿಗೆ ಸೇರಿದ ಸುಬ್ರಹ್ಮಣ್ಯ ಎಂಬುವವರು ಸುಮಾರು 10 ವರ್ಷಗಳ ಹಿಂದೆ ಪ್ರೀತಿಸಿ ಮದುವೆಯಾಗಿದ್ರು. ಈ ದಂಪತಿಗೆ 2 ಮಕ್ಕಳು ಕೂಡ ಇದ್ದಾರೆ. ಆದರೆ ದಲಿತ ಮಹಿಳೆಯನ್ನ ಮದುವೆಯಾದ ಎಂಬ ಒಂದೇ ಕಾರಣಕ್ಕೆ ಸುಬ್ರಹ್ಮಣ್ಯ ಗ್ರಾಮದ ಜನರು ಹಾಗೂ ಸಂಬಂಧಿಕರು ಈ ದಂಪತಿಯನ್ನ ಊರಿನಿಂದಲೇ ಬಹಿಷ್ಕಾರ ಹಾಕಿದ್ರು. ಹೀಗಾಗಿ ಈ ಕುಟುಂಬ ಶಿಡ್ಲೆಹಳ್ಳಿಯಲ್ಲಿ ಕೂಲಿ ಮಾಡಿಕೊಂಡು ವಾಸವಾಗಿತ್ತು. ಇನ್ನು ಇತ್ತೀಚೆಗೆ ದಂಪತಿ ಕುಲ ದೇವಸ್ಥಾನಕ್ಕೆ ಹೋಗ್ತಿದ್ದಾಗ ಆರೋಪಿಗಳಾದ ಲಕ್ಷ್ಮಮ್ಮ, ದಿವ್ಯಶ್ರೀ, ವಿಜಯಲಕ್ಷ್ಮಿ, ಮಂಜುನಾಥ್ ಹಾಗೂ ರಾಮಯ್ಯ ಎಂಬುವವರು ಸುಬ್ರಹ್ಮಣ್ಯ ಅವರ ತಾಯಿಗೆ ನಿಮ್ಮ ಮಗ ಕೀಳು ಜಾತಿಯವಳನ್ನ ಮದುವೆಯಾಗಿ ಊರಿಗೆ ಕಳಂಕ ತಂದಿದ್ದಾನೆ ಎಂದು ದೌರ್ಜನ್ಯ ನಡೆಸ್ತಾ ಇದ್ರು. ಇದನ್ನ ಪ್ರಶ್ನಿಸಲು ಹೋದ ವೀಣಶ್ರೀ ಹಾಗೂ ಸುಬ್ರಹ್ಮಣ್ಯ ಅವರ ಮೇಲೆ ಆರೋಪಿಗಳು ದೊಣ್ಣೆಯಿಂದ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿದ್ದಾರೆ. ಹಲ್ಲೆಯಿಂದ ಗಾಯಗೊಂಡ ವೀಣಶ್ರೀಯನ್ನ ತಿಪಟೂರು ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ಇತ್ತ ಹಲ್ಲೆ ಸಂಬಂಧ ತಿಪಟೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನ ಕೂಡ ದಾಖಲಿಸಲಾಗಿದೆ. ಇತ್ತ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರುವ ವೀಣಶ್ರೀ ಅವರಿಗೆ ಆರೋಪಿಗಳ ಕಡೆಯವರಾದ ಗಂಗಾಧರ್ ಹಾಗೂ ವರಲಕ್ಷ್ಮಿ ಎಂಬುವವರು ಆಸ್ಪತ್ರೆಗೆ ನುಗ್ಗಿ ದೂರು ವಾಪಸ್ ಪಡೆಯದಿದ್ರೆ ಕೊಲೆ ಮಾಡುವುದಾಗಿ ಜೀವ ಬೆದರಿಕೆ ಹಾಕಿದ್ದಾರೆ ಎಂದು ನೊಂದ ದಂಪತಿ ಗಂಭೀರ ಆರೋಪ ಮಾಡಿದ್ದಾರೆ. ಎಸ್ಸಿ ಜನಾಂಗ ಆದಿ ಕರ್ನಾಟಕ. ನಾವು ಊರಲ್ಲಿ ಇದ್ದೀವಿ. ಭಾಗ ತಗೊಂಡು ಮನೆ ಒಂದೇ ಮನೆಯಲ್ಲಿ ನಮ್ಮ ಅಣ್ಣನ ಹೆಂಡತಿ ಮತ್ತು ನಮ್ಮ ಅಣ್ಣನ ಅತ್ತಿ ಕಡೆ ಲಕ್ಷ್ಮಮ್ಮ, ರಾಮಯ್ಯ ಅನ್ನೋರು ನಮ್ಮ ತಾಯಿ ಹತ್ರ ದಿವಸ ಮಾದೇವ್ರ ಮದುವೆ ಆಗೇನೆ ಅಂತ ಬಹಳ ಟಾರ್ಚರ್ ಕೊಡೋದು ನಮ್ಮ ತಾಯಿಗೆ. ನಮ್ಮ ತಾಯಿನ ಕೇಳ್ತಾ ಇದ್ರು. ನಾವು ದೇವಸ್ಥಾನಕ್ಕೆ ವಾಪಸ್ ಹಿಂದಿರುಗಿ ಬರ್ತಾ ಇದ್ವಿ. ಅವಾಗ ಯಾಕೆ ಕೇಳ್ತೀರಾ ಅಂತ ನಾವು ಊರಾಗೆ ಇಲ್ಲ ಅಂತ ನಾವು ಕೇಳಕ್ಕೆ ಹೋಗಿದ್ದಕ್ಕೆ ನನ್ನ ಹೆಂಡತಿಗೆಲ್ಲ ಹಿಂಗೆ ಗಣ್ಣೆಲ್ಲ ಹೊಡೆದು ರಾಮಯ್ಯ, ನಾನು ದಿವ್ಯಾಶ್ರೀ, ಲಕ್ಷ್ಮಮ್ಮ, ವಿಜಯಲಕ್ಷ್ಮಿ, ಮಂಜುನಾಥ್ ಅಂತ ಹೊಡೆದು ಊರಿಂದ ಆಚೆ ಹಾಕಿ ಮಾದರಿ ನಿನ್ನ ಆಚೆ ಹಾಕಿದ್ಮೇಲೆ ಯಾಕೆ ಬಂದಿದೆ ಇಲ್ಲಿ ಅಂತೇಳಿ ಹೊಡೆದು ಆಚೆ ಹಾಕಿದ್ದಾರೆ. ಮತ್ತು ನಾವು ಬಂದು ಆ ಕೈಗೆ ಅಡ್ಮಿಂಟ್ ಆಗಿದ್ವಿ. ನಮ್ಗೆ ಯಾರು ಪೊಲೀಸ್ನವ್ರು ಬಂದರು ಮಾಡ್ತೀವಿ ಅಂತಂದು FIR ಇರಲಿಲ್ಲ, ಏನೂ ಮಾಡಲಿಲ್ಲ. ಈಗ ಪೊಲೀಸ್ ಇಲಾಖೆ ಇರಬೇಕು, ಬಿಡಬೇಕಲ್ಲ, ಸಾಯ್ಬೇಕು, ನೀವೇ ಹೇಳಿ. ಇನ್ನು ಇಷ್ಟೆಲ್ಲ ದೌರ್ಜನ್ಯ ನಡೆದರೂ ಕೂಡ ಪೊಲೀಸರು 3 ದಿನಗಳಿಂದ ಯಾವುದೇ ಕ್ರಮ ಕೈಗೊಂಡಿಲ್ಲ. ನ್ಯಾಯ ಕೇಳಲು ಹೋದ ಸಂತ್ರಸ್ತೆಯನ್ನ ಏಕವಚನದಲ್ಲಿ ನಿಂದಿಸಿ ದಬ್ಬಾಳಿಕೆ ನಡೆಸಿದ್ದಾರೆ ಎಂದು ಸಂತ್ರಸ್ತೆ ಕಣ್ಣೀರು ಹಾಕಿದ್ದಾರೆ. ಅಲ್ಲದೆ ತಮಗೆ ನ್ಯಾಯ ಸಿಗದಿದ್ರೆ ಇಡೀ ಕುಟುಂಬ ಜೀವ ಕಳೆದುಕೊಳ್ಳುವುದಾಗಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಒಟ್ನಲ್ಲಿ ಪ್ರೀತಿ ಮದುವೆಗೆ ಜಾತಿಯ ವಿಷ ತುಂಬಿ ಮಹಿಳೆಯ ಮೇಲೆ ಹಲ್ಲೆ ನಡೆಸಿ ಬಹಿಷ್ಕಾರ ಹಾಕಿರುವ ಘಟನೆ ಇಡೀ ಸಮಾಜ ತಲೆ ತಗ್ಗಿಸುವಂತೆ ಮಾಡಿದೆ. ಇನ್ನಾದರೂ ಮೇಲಧಿಕಾರಿಗಳು ಎಚ್ಚೆತ್ತುಕೊಂಡು ನ್ಯಾಯ ಒದಗಿಸಿಕೊಡ್ತಾರಾ ಎಂಬುದನ್ನ ಕಾದು ನೋಡಬೇಕಾಗಿದೆ. ಕಿರಣ್, ಪ್ರಜಾಶಕ್ತಿ ಟಿವಿ, ತಿಪಟೂರು.